ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಇವತ್ತು ಪ್ರೊಫೈಲ್ ಏನು ನೋಡ್ತಿದ್ರೆ ಇವರು ಪಾರು ಅಂತ ಪ್ರಸ್ತುತ ನಮಗೆ ಮಾಹಿತಿ ಕಳಿಸಿರ್ತಾರೆ. ಏನು ವಿಚಾರ ಅಂದರೆ, ನಿಮ್ಗೇನಾದರೂ ಹುಡುಗಿ ಅಥವಾ ಆಂಟಿ ಬೇಕಾ ಮದುವೆ ಆಗೋದಕ್ಕೆ, ಅಥವಾ ಸಂಬಂಧ ಬೆಳೆಸೋದಕ್ಕೆ, ಫ್ರೆಂಡ್ಶಿಪ್ ಬೆಳೆಸೋದಕ್ಕೆ ಬೇಕಾ? ನಮ್ಮ ಚಾನಲ್ನ ತಪ್ಪದೆ ನೋಡಿ. ನಿಮಗೆ ಎಂಥವ್ರು ಬೇಕು ಅಂಥವ್ರು ಹುಡುಕಾಟ ಮಾಡಿಕೊಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಆ್ಯಂಡ್ ಇವತ್ತು ಪಾರು ಅಂತ ಇವರ ವಯ ಏನು ನೋಡ್ತಿದ್ರೆ 28 ವರ್ಷ ಪ್ರಾರಂಭ ಆಗಿರುತ್ತೆ. ಇವರು ಬಂದುಬಿಟ್ಟು ರೋಣದಲ್ಲಿ ವಾಸವಾಗಿರ್ತಾರೆ. ಎಲ್ಲಿ ರೋಣ ಅಂತಂದರೆ ಗದಗ ಜಿಲ್ಲೆಯಲ್ಲಿ ರೋಣ ಅಂತ ಒಂದು ತಾಲೂಕಿದೆ ಸ್ನೇಹಿತರೆ. ಅಲ್ಲಿ ಸುಮಾರು 16 ವರ್ಷಗಳಿಂದ ವಾಸವಾಗಿರೋದು. ಹುಟ್ಟಿದಂಥ ಊರು ಕೂಡ ಅದೇ ಆಗಿರುತ್ತೆ. 12 ಲಕ್ಷ ರೂಪಾಯಿಯಷ್ಟು ಆಸ್ತಿಯ ಒಳತೆಯಾಗಿದ್ದಾರೆ. ಸ್ವಂತ ಮನೆ ಕೂಡ ಹೊಂದಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಪುಟ್ಟದಾಗಿರ್ತಕ್ಕಂಥ ಸಂಸಾರ, ಚೊಕ್ಕದಾಗಿರ್ತಕ್ಕಂಥ ಜೀವನ ನಡೆಸ್ತಕ್ಕಂಥ ಪಾರು ಅವರ ಭಾಳ ಜೀವದ ಗೆಳೆಯ ಪ್ರಸ್ತುತ ಈ ರೀತಿಯಾಗಿರಬೇಕು ಅಂತ ಪಾಯಿಂಟ್ಗಳು ಹೇಳಿದ್ದಾರೆ. ಅದಕ್ಕೂ ಮುನ್ನ ಇವರ ಕುಟುಂಬದ ಮಾಹಿತಿ ನೋಡ್ಕೊಬೋದು. ನಮ್ಮ ಒಂದು ಕುಟುಂಬ ಮಾಹಿತಿ ಬಂದು ವಿಭಕ್ತಿ ಕುಟುಂಬ. ನಾವು ನಮ್ಮ ಮನೆಯಲ್ಲಿ ಒಂದು 4 ರಿಂದ 5 ಜನ ಮೆಂಬರ್ಸ್ ಮಾತ್ರ ಇದ್ದೇವೆ, ಬಟ್ ಒಗ್ಗಟ್ಟಿನಿಂದ ಇದ್ದೇವೆ ಅಂತ ಪಾರು ಅವರು ಹೇಳಿರೋದು. ಬರೀ 28 ವರ್ಷ, ನೋಡೋದಕ್ಕೆ ಲಕ್ಷಣವಾಗಿ ವೈಟ್ ಆಗಿ ಇದ್ದಾರೆ. ಸಾರಿ ಕೂಡ ಉಟ್ಕೊಂಡಿದ್ದಾರೆ. ಯಾವ ರೀತಿಯಲ್ಲಿ ಕಾಣಿಸ್ತಾರೆ ನೋಡಿ, ಸಖತ್ತಾಗಿ ಕಾಣಿಸ್ತಾರೆ. ಪಾರು ಅವರು ಪ್ರಸ್ತುತ ಹುಡುಗ ಬಂದ್ಬಿಟ್ಟು, ನಾನು ದಿನಾಲೂ ಸಾರಿ ಉಟ್ಕೊಳ್ತೇನೆ, ನನಗೆ ನೀವು ತಿಂಗಳಿಗೆ ಒಂದು ಸಲ ಸೀರೆಯನ್ನು ಕೊಡಿಸ್ಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ಹೆಣ್ಮಕ್ಳಿಗೆ ಹುಚ್ಚುವಂಥ ಒಂದು ಬಂಗಾರದ ಮೇಲೆ ಹುಚ್ಚು, ಇನ್ನೊಂದು ಸಾರಿ ಅಂದರೆ ಸೀರೆ ಮೇಲೆ ಹುಚ್ಚಾಗಿರುತ್ತೆ. ಇವರಿಗೆ ಸೀರೆ ಅಂದರೆ ಪಂಚಪ್ರಾಣ. ತಿಂಗಳಿಗೆ ಒಂದು ಸಲನಾದರೂ ಒಂದು ಸೀರೆನ ನೀವು ಕೊಡಿಸ್ಲೇಬೇಕು ಮದುವೆ ಆದ ನಂತರ. ನನಗೆ ಪ್ರಸ್ತುತ ಕೆಲಸ ಸಿಗೋವರೆಗೂ ಅಷ್ಟೇ ಕಾಯಿರಿ, ಅಂದರೆ ಇವರಿಗೆ ಕೆಲಸ ಸಿಗೋವರೆಗೂ ಅಷ್ಟೇ ನೀವು ಕೆಲಸಕ್ಕೆ ಹೋಗಿ ಅಂತೆ. ಬೈ ಚಾನ್ಸ್ ಇವ್ರಿಗೆ ಕೆಲಸ ಏನಾದರೂ ಸಿಕ್ಕರೆ ಇಷ್ಟು ವರ್ಷ ನೀವೇನು ದುಡ್ದುಬಿಟ್ಟು ಸಾಕಿರ್ತೀರ ಅದೆಲ್ಲನೂ ಕೂಡ ಇವರೇ ಹೋಗ್ಬಿಟ್ಟು ದುಡಿದು ಸಾಕ್ಬಿಟ್ಟು ನಿಮ್ಮನ್ನು ನೋಡ್ಕೊಳ್ತಾರೆ ಅಂತ ಹೇಳಿರೋದು. ನಮ್ಮದು ಒಂದೇ ಮನೆ ಇದೆ, ನೀವು ಕೂಡ ನಮ್ಮ ಒಂದು ಜೊತೆಗೇ ಇರಿ ಅಂತ ಇವರು ಕೂಡ ಹೇಳಿರೋದು. ಪ್ರಸ್ತುತ ಜಗಳಗಂಟಿ ನಿಮ್ಮ ಮನೆಯಲ್ಲಿ ಯಾರೂ ಕೂಡ ಇರಬಾರ್ದು. ನಾನು ತುಂಬ ಮೃದು ಸ್ವಭಾವದಳು. ಆ್ಯಂಡ್ ಹುಡುಗನ ವಯಸ್ಸು 29ರ ವಯಸ್ಸಿನ ಮೇಲ್ಗಡೆ ಇರಬಾರ್ದಂತೆ. ಜೊತೆಗೆ ಹುಡುಗನ ಕೂದಲು ತಲೆ ತುಂಬ ಇರಬೇಕಂತೆ, ಗಡ್ಡ ಬಿಟ್ಟಿರಬಾರ್ದಂತೆ, ಮೀಸೆ ಬಿಟ್ಟಿರಬೇಕು ಅಂತ ಹೇಳಿದ್ದಾರೆ. ಸೊ ಇದು ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳು. ಇನ್ನು ಇವ್ರ ಹತ್ರ ಇರ್ತಕ್ಕಂಥ ಆಸ್ತಿ ಜೊತೆಗೆ ಒಂದು ಕಾರ್ ಇದೆ ಅಂತ ಹೇಳಿದರೆ, ಅದು ಕೂಡ ತೋರಿಸ್ತೀನಿ ಬನ್ನಿ ಗೈಸ್. ಅದೇ ರೀತಿಯಾಗಿ ಮೊದಲನೇ ಪಾಯಿಂಟಲ್ಲಿ ಏನು ಹೇಳಿದರು ಅಂತಂದರೆ, ಪ್ರಸ್ತುತ ತಿಂಗಳಿಗೆ ಒಂದು ಸಲ ಸಾರಿ ಕೊಡಿಸ್ಬೇಕು. ಅಂದರೆ ನಿಮಗೆ ಕೆಲಸ ಏನಾದರೂ ಸಿಕ್ಕಿರುತ್ತಲ್ವ, ಆವಾಗಲ ಮಾತ್ರ ಕೊಡಿಸ್ಬೇಕು. ಹಂಗಂದ್ಬಿಟ್ಟು ಕೆಲಸ ಇಲ್ಲದೇ ಅವ್ರು ಕೇಳಲ್ಲ. ಸೊ ಪ್ರೀತಿಯಿಂದ ಕೊಡಿಸ್ಬೇಕು ಅಂತ ಹೇಳಿರೋದು. ಇನ್ನು ಅಡುಗೆಯಲ್ಲಿ ಮಾಂಸಾಹಾರಿ ಆಗಿರಲಿ, ಸಸ್ಯಾಹಾರಿ ಆಗಿರಲಿ, ಈ ರೀತಿಯಾಗಿ ಇನ್ನಿತರ ಯಾವುದಾದ್ರೂ ಇದ್ದರೂ ಕೂಡ ಇವರು ಎಲ್ಲ ರೀತಿಯಲ್ಲೂ ಅಡುಗೆ ಕೆಲಸ ಮಾಡ್ತಾರೆ. ಜೊತೆಗೆ ಮನೆ ಕೆಲಸ ಪ್ರತಿಯೊಂದನ್ನು ಕೂಡ ಮಾಡ್ತಾರೆ ಅಂತ ಹೇಳಿರೋದು. ಇವ್ರ ಹತ್ರ ಏನೂ ಕೂಡ ಪ್ರಾಬ್ಲಮ್ ಇಲ್ಲ, ಎಲ್ಲನೂ ಕೂಡ ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ಕೆಲಸ ಕೂಡ ಮಾಡ್ತಾರೆ. ಬಟ್ ಸಮಸ್ಯೆ ಬಂದಿರೋದು, ಒಳ್ಳೆಯ ಹುಡುಗ, ನನ್ನ ಮನಸ್ಸು ಇಚ್ಛೆ ಪಟ್ಟು ಬರುವಂತಹ ಒಬ್ಬ ಒಳ್ಳೆಯ ಹುಡುಗ ಬೇಕು ಅಂತ ಹೇಳಿರೋದು. ಮಹೇಂದ್ರ ಆಗಿರ್ತಕ್ಕಂಥ ಈ ಒಂದು ಕಾರು ನೋಡ್ಕೊಳ್ಬೋದು ಸ್ನೇಹಿತರೆ. ಸೊ ಇದು ಬಂದ್ಬಿಟ್ಟು ಸ್ಟೆಟ್ಲರ್ ಕಿಯಾ ಮಾಡೆಲಲ್ಲಿ ಇರ್ತಕ್ಕಂಥದ್ದು. ಹೀಗೆ ಟ್ರೆಂಡಿಂಗ್ನಲ್ಲಿರ್ತಕ್ಕಂಥ ಕಾರ್ಗಳಲ್ಲಿ ನಂಬರ್ 1 ಪ್ಲೇಸ್ನಲ್ಲಿರೋದು ಈ ಒಂದು ಕಿಯಾ ಕಾರ್ ಸ್ನೇಹಿತರೆ. ಕಿಯಾ ಕಾರಿನ ಒಂದು ಟಾಪ್ ಮಾಡೆಲಲ್ಲಿ. ಜೊತೆಗೆ ಇದು ಬಂದ್ಬಿಟ್ಟು 4 ವೇರಿಯಂಟ್ಗಳಲ್ಲಿ ಸಿಗುತ್ತೆ ನಿಮಗೆ. ವೈಟ್ ಕಲರ್, ರೆಡ್ ಕಲರ್ ಮತ್ತು ಬ್ಲೂ ಕಲರ್, ಇನ್ನೊಂದು ಪಿಂಕ್ ಕಲರಲ್ಲಿ ಈ ಒಂದು ಕಿಯಾ ಮಾಡೆಲ್ ಕಾರ್ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಒಳ್ಳೆಯ ಒಂದು 5 ಕಲರಲ್ಲಿ ಆಫರ್ಡ್ ಇದೆ ಸ್ನೇಹಿತರೆ. ಮೈ ಡೇಟ್ ಡಿಸೈನೇಬಲ್ ಬ್ಲ್ಯಾಕಲ್ಲಿ ಈ ಒಂದು ಕಾರನ್ನ ನೀವು ನೋಡ್ಬೋದಾಗಿರುತ್ತೆ. ಅವ್ರನ್ನ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳೋದು ತುಂಬ ಸುಲಭ. ಪ್ರಸ್ತುತ ನಿಮ್ಮ ಊರು, ನಿಮ್ಮ ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಮೆನ್ಷನ್ ಮಾಡಬೇಕು. ಖುದ್ದಾಗಿ ಒಬ್ಬ ವ್ಯಕ್ತಿಗೆ ಅವರು ರಿಪ್ಲೈ ಮೂಲಕ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ತಾರೆ. ಬಟ್ ಆ ವ್ಯಕ್ತಿ ಇವ್ರಿಗೆ ಇಷ್ಟ ಆಗಬೇಕು, ಓಕೆನಾ? ಇಷ್ಟ ಆದಾಗ ಮಾತ್ರ ಅವ್ರು ರಿಪ್ಲೈ ಕೊಡೋಕ್ಕೆ ಸಾಧ್ಯ. ಇವಾಗ ನೋಡ್ಕೊಳ್ಳಿ, ಅವರು ನಿಮಗೆ ಇಷ್ಟ ಆಗಿದ್ದಾರೆ ಅಂತಂದಮೇಲೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತಾರೆ ನಿಮ್ಮ ಊರು ಹೆಸರನ್ನು. ಅದೇ ರೀತಿಯಾಗಿ ಅವ್ರಿಗೆ ನೀವು ಇಷ್ಟ ಆಗಿದ್ದರೆ ನಿಮಗೆ ರಿಪ್ಲೈ ಕೊಟ್ಟಿರ್ತಾರೆ. ಸೊ ತಲೆ ಕೆಡಿಸ್ಕೊಬೇಡಿ. ನಿಮಗೆ ಅವ್ರು ಸಿಗಲಿಲ್ಲ ಅಂದರೆ ಇನ್ನೊಬ್ರು ಇರ್ತಾರೆ, ಇನ್ನೊಬ್ರು ಸಿಗಲಿಲ್ಲ ಅಂದರೆ ನಾನು ಇದ್ದೀನಿ, ನಾನೇ ಹುಡುಕಾಡಿ ನಿಮಗೆ ಒಳ್ಳೆಯ ಒಂದು ವರನ ಜಾಯಿಂಟ್ ಮಾಡಿಸ್ತೀನಿ, ಅದಂತೂ ಗ್ಯಾರಂಟಿ ಕೊಡ್ತೀನಿ ಸ್ನೇಹಿತರೆ. ಸೊ ಪ್ರಸ್ತುತ ಇದರ ಒಳಗಡೆ ಇರ್ತಕ್ಕಂಥ ಸೀಟಿನ ಸಿಸ್ಟಮ್ ಕೂಡ ನೋಡ್ಕೊಳ್ಬೋದು. ವೆರಿ ಕಂಫರ್ಟೇಬಲ್ ಆಗಿರ್ತಕ್ಕಂಥ ಸೀಟ್ಸ್ ಇದೆ. ಆ್ಯಂಡ್ ಸ್ಟೇರಿಂಗ್ ವಿತ್ ಇಲ್ಲಿ ಗೇರ್ ಸಿಸ್ಟಮ್ ಕೂಡ ನೋಡ್ಕೊಳ್ಬೋದು. ಹೈಜೆನಿಕ್ ಆಗಿರ್ತಕ್ಕಂಥ ಗೇರ್ ಸಿಸ್ಟಮ್ ಇದೆ. ಇದರ CC ಬಂದುಬಿಟ್ಟು S3186 CC ಇದೆ ಸ್ನೇಹಿತರೆ. ಫ್ರೆಶ್ ಆಗಿರ್ತಕ್ಕಂಥ ಇಂಜಿನ್ ಆಗಿರಲಿ. ಆ್ಯಂಡ್ ಇಲ್ಲಿ ಒಂದು ಫ್ಲೈಯರ್ ಆಗಿರ್ತಕ್ಕಂಥದ್ದು, ಅಂದರೆ ಸ್ಟ್ಯಾಂಡ್ ಮಾಡಿಬಿಟ್ಟು ಸೊ ಮೇಲ್ಗಡೆ ನಿಂತ್ಕೊಳ್ತಾರಲ್ಲ, ಆ ರೀತಿ ಫ್ಲೈಯಿಂಗ್ ಆಗಿರ್ತಕ್ಕಂಥ ಒಂದು ಸ್ಪೇಸ್ ಕೂಡ ಇದರಲ್ಲಿ ಇದೆ ಅಂತ ಹೇಳಿದ್ದಾರೆ. ಇದರ ಒಂದು ಅಪ್ ಟು ಎಕ್ಸ್ ಶೋರೂಮ್ ಪ್ರೈಸ್ ಬಂದುಬಿಟ್ಟು 50 to 18 lakhs ಅಂತ ಹೇಳಿದ್ದಾರೆ. ಇದು ಇವತ್ತಿನ ಒಂದು ಪ್ರೊಫೈಲ್ನ ಮಾಹಿತಿ ಗೆಳೆಯರೆ. ಇದೇ ರೀತಿ ಯಾವುದಾದ್ರೂ ಪ್ರೊಫೈಲ್ಗಳಂದರೆ ನಾನೇ ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತೀರಿ. ನಮಸ್ತೆ, ಟೇಕ್ ಕೇರ್, ಬಾಯ್.